ಸನ್ಮಾನ ಪತ್ರ ವಾಚನ ಕ್ಷೇತ್ರದ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮುಂದೆ ನಡೆಯಲಿಕ್ಕಿದೆ. ಸಾಹಿತ್ಯ ಸಂಸ್ಕೃತಿಗಳ ಆಸಕ್ತರಾದ ಡಾಕ್ಟರ್ ಮೈತ್ರಿ ನಂದೀಶ್ ಅವರಿಂದ ಉದ್ಘಾಟಕರಿಗೆ ಸಮರ್ಪಿಸುವ ಸನ್ಮಾನ ಪತ್ರ ವಾಚನ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ಅಂಗವಾಗಿ ದಿನಾಂಕ 14/12/2020 ಸೋಮವಾರದಂದು ನಡೆದ ಸಾಹಿತ್ಯ ಸಮ್ಮೇಳನದ 88ನೇ ಅಧಿವೇಶನದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ನಮ್ಮ ನಾಡಿನ ಹಿರಿಯ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳು ಆಗಿರುವ ವೇದಭೂಷಣ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂದು ಎಂಬ ಶುಭ ಕಾಮನೆಗಳೊಂದಿಗೆ ಗೌರವಾಧಾರವಾದ ಪೂರಕವಾದ ಅಭಿನಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಸ್ವಾಗತ ಸಮಿತಿ ಅಧ್ಯಕ್ಷರು, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು, ಧರ್ಮಸ್ಥಳ, ತಾರೀಕು 14/12/2020. ಹಿರಿಯರು, ಪ್ರಾಜ್ಞರು, ವೇದಭೂಷಣರು, ವಿಶ್ರಾಂತ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ರಂಗನಾಥ್ ಅವರಿಂದ ಈಗ ಉದ್ಘಾಟನಾ ಭಾಷಣ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಮೌಲೌ ಮಂದಾಕಿನಿ ಯಸ್ಯ ಮಾಲತೀ ಮಾಲಿಕಾನಿವಃ ಮೌನಿಮಾನಸಹಂಸೋಯಂ ಮೌಢ್ಯಂ ಹರತು ಮಂಜುನಾಥಃ. ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರತಕ್ಕಂತಹ ಸನ್ಮಾನ್ಯ ರಾಜರ್ಷಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರೇ, ಪವಿತ್ರವಾದ ಅಮೃತವರ್ಷಿಣಿ ಸಭಾಭವನದಲ್ಲಿ ಇಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಶೇಷಾದ್ರಿಪುರಂ ಮಹಾವಿದ್ಯಾಲಯದ ಪ್ರಾಕ್ತನ ಪ್ರಾಂಶುಪಾಲರು, ಹಿರಿಯ ಸಾಹಿತಿಗಳು, ಖ್ಯಾತ ವಿಮರ್ಶಕರು ಆಗಿರುವ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರೇ, ಉಪನ್ಯಾಸಕರಾಗಿ ಬಂದಿರತಕ್ಕಂತಹ ಡಾಕ್ಟರ್ ಜ್ಯೋತಿ ಶಂಕರ್ ಅವರೇ, ಡಾಕ್ಟರ್ ಗಣಪಯ ಭಟ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ವಿವಿಧ ಮಾಧ್ಯಮಗಳ ಮೂಲಕ ಈ ಸುಂದರ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸಾಹಿತ್ಯಾಭಿಮಾನಿಗಳೇ, ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಕೃತಜ್ಞತಾಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಘ್ನಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧ ಶ್ರೀ ಮಂಜುನಾಥ ನಿಧರಾಂ ಕುರು ಮಂಗಲಂ ಮೇ. ಓಂ ಶ್ರೀ ಮಂಜುನಾಥಾಯ ನಮಃ. ಇದಂ ಪ್ರಥಮವಾಗಿ ಆ ಮಂಜುನಾಥ ಈ ರಂಗನಾಥನಿಗೆ ಆಶೀರ್ವಾದ ಪುರಸ್ಸರವಾಗಿ ಆಹ್ವಾನ ನೀಡಿರುವುದಕ್ಕೆ ಅನಂತ ಕೃತಜ್ಞತೆಗಳು ಹಾಗೂ ಸಾಷ್ಟಾಂಗ ಪ್ರಣಾಮಗಳು. ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳವು ಧರ್ಮಕ್ಕಿರುವ ಶಾಸನ, ಪದ್ಧತಿ, ಕರ್ತವ್ಯ, ನ್ಯಾಯ, ಶೀಲ, ಸತ್ಕಾರ್ಯ, ಕ್ರಿಯೆ ಮತ್ತು ಗುಣ ಎಂಬ 10 ಅರ್ಥಗಳಿಂದ ವ್ಯಾಪಕವಾಗಿ ಸೇರಿರುವ ಧರ್ಮಶಬ್ದದ ನೆಲವೀಡು. ಕಲೆ, ಸಾಹಿತ್ಯ, ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ ಹೀಗೆ ಸರ್ವತೋಮುಖ ರಂಗಗಳಲ್ಲೂ ಸರ್ವಾಂಗೀಣ ಪ್ರಗತಿ ಸಾಧಿಸಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳ. ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿನ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ ಇವರೆಲ್ಲರ ದರ್ಶನವೂ ಕೂಡ ಇಂದು ಬೆಳಗ್ಗೆ ಅತ್ಯಂತ ಅಮೋಘವಾಗಿ ನನಗೆ ಮತ್ತು ನನ್ನ ಪರಿವಾರದವರಿಗೆ ಆಗಿರೋದಕ್ಕೆ ಮತ್ತೊಮ್ಮೆ ನಾನು ಧರ್ಮಾಧಿಕಾರಿಗಳಿಗೆ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಶ್ರೀ ಚಂದ್ರನಾಥ ಸ್ವಾಮಿಯ ಆರಾಧನೆ. ಮಂಜು ಎಂದರೆ ಹಿಮ, ನಾಥ ಎಂದರೆ ಒಡೆಯ, ಸಂರಕ್ಷಕ, ನಾಯಕ ಎಂಬುದೇ ಅರ್ಥ. ಕೈಲಾಸ ಸದಾ ಹಿಮದಿಂದ ಆವೃತವಾಗಿರುವಂಥದ್ದು.
ಹಿಮ ಸದಾ ತಂಪಾಗಿದ್ದು ತನ್ನೊಂದಿಗೆ ಸಂಪರ್ಕಕ್ಕೆ ಒಳಗಾಗಿರುವ ಎಲ್ಲರನ್ನೂ ತಂಪಾಗಿಸುತ್ತದೆ. ಅದೇ ರೀತಿ ಕೈಲಾಸದ ಒಡೆಯನಾದ ಮಂಜುನಾಥ ಸ್ವಾಮಿ ತನ್ನ ಬಳಿಗೆ ಬಂದವರನ್ನೆಲ್ಲ ಹರಸಿ ಶಾಂತಿ ನೆಮ್ಮದಿ ಕೊಟ್ಟು ತಂಪಾಗಿರಿಸುತ್ತಾನೆ. ಇಂತಹ ಧರ್ಮಸ್ಥಳಕ್ಕೆ ತನ್ನದೇ ಆದ ಒಂದು ಪರಂಪರೆ ಇದೆ, ಒಂದು ಸಂಪ್ರದಾಯ ಇದೆ. ಸಂಪ್ರದಾಯ ಗೊತ್ತಿಲ್ಲದವನು ಎಷ್ಟೇ ಪಂಡಿತನಾಗಿದ್ದರೂ ಸಹ ಮೂರ್ಖನೇ ಸರಿ ಎಂದು ಶಂಕರ ಭಗವತ್ಪಾದರು ಭಗವದ್ಗೀತಾ ಭಾಷ್ಯದ 13ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ತಮ್ಮ 16ನೇ ವರ್ಷದಲ್ಲಿ ಅನುಗ್ರಹಿಸಿದ್ದಾರೆ. ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಎಂದು. ಸಂಪ್ರದಾಯದಲ್ಲಿ ವಿಶ್ವಾಸವಿರುವವರಿಗೆ ಎಲ್ಲವೂ ಸಿದ್ಧಿಸುತ್ತದೆ ಎಂದು ಪರಶುರಾಮ ಕಲ್ಪಸೂತ್ರ ಸಾರುತ್ತದೆ. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ. ನಮ್ಮಲ್ಲಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಎಂಬ ಮಾತಿದೆ. ಅದಕ್ಕೆ ಅನುಗುಣವಾಗಿ ಪ್ರಸಕ್ತ ಸಂದರ್ಭಕ್ಕೆ ಹೇಳುವುದಾದರೆ ಬರ್ಮಣ್ಣ ಹೆಗ್ಗಡೆ ಸಮಾರಂಭಾಂ ಗುಮ್ಮಣ್ಣ ಹೆಗ್ಗಡೆ ಮಧ್ಯಸ್ಥಾಂ ವೀರೇಂದ್ರ ಹೆಗ್ಗಡೆ ಪರ್ಯಂತಾಂ ಒಂದೇ ಹೆಗ್ಗಡೆ ಪರಂಪರಾಂ. ನಮ್ಮ ಪರಂಪರೆಯನ್ನು ಉಳಿಸಲು ಹಾಗೂ ಮುಂದಿನ ತಲೆಮಾರಿಗೆ ಅದನ್ನು ಸುರಕ್ಷಿತವಾಗಿ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಜ್ಞಾನ, ದ್ವಾಪರದಲ್ಲಿ ಯಜ್ಞ ಮತ್ತು ಕಲಿಯುಗದಲ್ಲಿ ದಾನವೊಂದೇ ಮಾನವ ಕಲ್ಯಾಣದ ಸಾಧನೆ ಎಂಬ ಉಕ್ತಿಗೆ ಅನುಗುಣವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಅನ್ನದಾನ, ವಿದ್ಯಾದಾನ, ಅಭಯದಾನ, ಔಷಧ ದಾನ ಎಂಬ ದಾನ ಚತುಷ್ಟಯ ಪರಂಪರೆ ಪುರುಷಾರ್ಥ ಚತುಷ್ಟಯಗಳಂತೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರುತ್ತಿರುವುದು ವಿಶೇಷ. ಮಂಜೂಷಾ ವಸ್ತು ಸಂಗ್ರಹಾಲಯ, ಯಕ್ಷಗಾನ ಪರಂಪರೆ, ಬಾಹುಬಲಿ ಮೂರ್ತಿ ಪ್ರತಿಷ್ಠೆ, ಜನಸೇವೆಯನ್ನೇ ಜನಾರ್ದನ ಸೇವೆ ಎಂಬುದಕ್ಕೆ ಪರ್ಯಾಯವಾಗಿ ಕಲ್ಯಾಣ ಮಂಟಪಗಳ ನಿರ್ಮಾಣ, ಲಕ್ಷದೀಪೋತ್ಸವ, ಸರ್ವಧರ್ಮ ಸಮ್ಮೇಳನ, ದೇಗುಲಗಳ ಜೀರ್ಣೋದ್ಧಾರ, ಮಂಜುಶ್ರೀ ಮುದ್ರಣಾಲಯದ ಮುಖಾಂತರ ಪುಸ್ತಕಗಳ ಪ್ರಕಾಶನ, ಶಿಕ್ಷಣ ಕ್ರಾಂತಿ, ಉಪವೇದವಾದ ಆಯುರ್ವೇದಕ್ಕೆ ಮನ್ನಣೆ, ಸ್ವ ಉದ್ಯೋಗ ಪರಿಕಲ್ಪನೆ, ಗೋಶಾಲಾಭಿವೃದ್ಧಿ, ಯೋಗಾಭ್ಯಾಸ, ಜನಜಾಗೃತಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಮುಂಚೂಣಿಯಲ್ಲಿರುವುದು ನಿಜಕ್ಕೂ ಸಹ ಅನನ್ಯ, ಅಸದೃಶ, ಅಪರೂಪ ಹಾಗೂ ಅಚ್ಚರಿಯನ್ನು ಉಂಟು ಮಾಡತಕ್ಕಂಥದ್ದು. ಈ ಎಲ್ಲ ಅಸಂಭಾವ್ಯ ಕಾರ್ಯಗಳನ್ನು ಸುಲಭ ಸಂಭಾವ್ಯವಾಗಿ ಮಾಡಿರುವ ಕೀರ್ತಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ಪುರಸ್ಕೃತರಾದ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಸಲ್ಲುತ್ತದೆ. ಇವರಿಗೆ ಇಲ್ಲಿಯವರೆಗೂ ಸಹ ವಿಕ್ರಮಾದಿತ್ಯನ ಸಿಂಹಾಸನವನ್ನು ಅಲಂಕರಿಸಿದ್ದ 32 ಗೊಂಬೆಗಳಂತೆ, ಶಂಕರಾಚಾರ್ಯರು ಜೀವಿತವಾಗಿದ್ದ 32 ವರ್ಷಗಳಂತೆ 32 ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಅವರನ್ನು ಅರಸಿ ಬಂದಿದೆ. ಅವರು ಅದನ್ನು ಅರಸಿ ಹೋಗಿಲ್ಲ. ಪುರಸ್ಕಾರಗಳೇ ಅವರನ್ನು ಹುಡ್ಕೊಂಡು ಬಂದಿದೆಯೇ ಹೊರತು ಅವರು ಪುರಸ್ಕಾರಗಳನ್ನು ಹುಡ್ಕೊಂಡು ಹೋಗಿಲ್ಲ. ರತ್ನ ಮನ್ವಿಷ್ಯತಿ ಮೃಗ್ಯತೇಹಿ ತದ್ದು ಅಂತ ಕಾಳಿದಾಸ ಹೇಳೋ ಹಾಗೆ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು 72 ಮೇಳಕರ್ತ ರಾಗಗಳಂತೆ, ರಾಮಾನುಜರು ಶಿಷ್ಯರಿಗೆ ನೀಡಿದ 72 ಉಪದೇಶಗಳಂತೆ, 72 ಪ್ರಕೃತಿಗಳಿರುವಂತೆ 72 ವಸಂತಗಳನ್ನು ಪೂರೈಸಿ 73ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಸ್ವಂತಿಕೆಗಾಗಿ ಅಲ್ಲ, ಸಮಾಜಕ್ಕಾಗಿ ಸರ್ವಸ್ವ ಎಂಬ ಧ್ಯೇಯ ವಾಕ್ಯವನ್ನು ಅವರು ಬಳಸಿಕೊಂಡಿದ್ದಾರೆ. ರತ್ನವರ್ಮ ಹಾಗೂ ರತ್ನಮ್ಮ ಹೆಗ್ಗಡೆಯವರ ಸುಪುತ್ರರಾಗಿ, ಪುರುಷ ರತ್ನರಾಗಿ ವೀರೇಂದ್ರ ಹೆಗ್ಗಡೆಯವರನ್ನು ನಿಜಕ್ಕೂ ಕೂಡ ಈ ವರ್ಷ ಭಾರತ ರತ್ನ ಕೊಟ್ಟರೆ ನಮಗೆಲ್ಲರಿಗೂ ಕೂಡ ಸಮಾಧಾನ ಎಂಬುದನ್ನು ನಾನು ಘೋಷಿಸುತ್ತೇನೆ. ರತ್ನಪ್ರಾಯರು ರತ್ನ ಇಲ್ಲದೆ ಇನ್ನೇನು ಹುಟ್ಟೋಕ್ಕೆ ಸಾಧ್ಯ? ಒಂದು ಕಡೆ ತಂದೆನೂ ರತ್ನ, ಒಂದು ಕಡೆ ತಾಯಿನೂ ರತ್ನ ಆದಮೇಲೆ ಇವರು ರತ್ನವಾಗೋದು ಎಷ್ಟು ಸಮಂಜಸ ನೋಡಿ. ನಾನು ನನ್ನ ದೇವರನ್ನು ನನ್ನ ಕಾರ್ಯಗಳಿಂದ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆಯೇ ಹೊರತು ನನ್ನ ಮಾತುಗಳಿಂದ ಅಲ್ಲ ಎಂಬ ಅವರ ನುಡಿ ಅವರ ವಿನಯವನ್ನು, ಸತ್ಸಂಸ್ಕಾರವನ್ನು ಪ್ರತಿಪಾದಿಸುತ್ತದೆ. ಆಡದೇ ಮಾಡುವವನು ರೂಢಿಯೊಳಗುತ್ತಮನು, ಮಹಾತ್ಮನಃ ಪ್ರಕೃತಿಯ ಮಿತಭಾಷಣಃ ಎಂಬ ಮಾಗನ ಮಾತಿಗೆ ಅನ್ವರ್ಥಪ್ರಾಯರಾಗಿರುವರು ಸನ್ಮಾನ್ಯ ಹೆಗ್ಗಡೆಯವರು. ಇಲ್ಲಿ ನನ್ನ ಒಂದು ಪದ್ಯದ ಮುಖಾಂತರ ಅವರಿಗೆ ಗೌರವವನ್ನು ನಾನು ಸಮರ್ಪಿಸಲು ಇಚ್ಛಿಸುತ್ತೇನೆ. ದೇವೇಂದ್ರ ಪೂಜ್ಯತೆ ಸ್ವರ್ಗೆ, ವೀರೇಂದ್ರಸ್ತು ಮಹೀತಲೆ, ದೇವೇಂದ್ರಾದಪ್ಯತಿತಮಾಂ ವೀರೇಂದ್ರಸ್ತು ಜನಪ್ರಿಯ. ದೇವೇಂದ್ರ ಸ್ವರ್ಗದಲ್ಲಿ ಗೌರವಿಸಲ್ಪಡ್ತಾನೆ, ವೀರೇಂದ್ರರು ಭೂಲೋಕದಲ್ಲಿ ಗೌರವಿಸಲ್ಪಡ್ತಾರೆ.
ಆದರೆ ದೇವೇಂದ್ರರಿಗಿಂತಲೂ ಹೆಚ್ಚು ಜನಪ್ರಿಯರಾಗಿರೋರು ಯಾರು ಅಂದರೆ ವೀರೇಂದ್ರಯವರು. ಒಂದು ಸಲ ಸುಪ್ರಸಿದ್ಧ ಸಂಗೀತಗಾರರಾದ ಚಂಬೈ ವೈದ್ಯನಾಥ್ ಭಾಗವತ್ ಅವರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಪ್ರಾಂಶುಪಾಲರಾಗಿದ್ದಂತಹ ಶೇಷಾದ್ರಿಪುರಂ ಕಾಲೇಜಿನ ರಾಮೋತ್ಸವ ಸಂಗೀತ ಸಮಾರಂಭದಲ್ಲಿ ಯಾರೋ ಅವ ವಯಸ್ಸನ್ನು ಕೇಳಿದಾಗ 27 ಎಂದು ಹೇಳಿದರು. ಅಂದರೆ 27 ಅಂತ ತಮಿಳಲ್ಲಿ. ಕೇಳಿದವರು ಆಶ್ಚರ್ಯವಾಗಿ ನೋಡಿದಾಗ ಅವರು ಅಂದ ಪಕ್ಕಂ ಅಂದರು, ಆ ಕಡೆಯಿಂದ ಓದಿ ಅಂತ. 72 ಆಗಿತ್ತು. ಹಾಗೆ ವೀರೇಂದ್ರ ಹೆಗ್ಗಡೆಯವರಿಗೆ 72 ಆಗಿದ್ದರೂ ಕೂಡ 27 ತರಹ ಉತ್ಸಾಹಶಾಲಿಗಳಾಗಿದ್ದಾರೆ. ಸಭೆಯನ್ನು ಕ್ಷಮೆ ಕೋರಿ ನನ್ನ ವೈಯಕ್ತಿಕವಾದ 3 ಅನುಭವಗಳನ್ನು ಇಲ್ಲಿ ಹಂಚಿಕೊಂಡರೆ ಯಾರೂ ಸಹ ತಪ್ಪು ತಿಳಿಯಬಾರದೆಂದು ವಿಜ್ಞಾಪಿಸಿಕೊಳ್ಳುತ್ತೇನೆ. 1, ಭಾರತೀಯ ವಿದ್ಯಾಭವನದಲ್ಲಿ ನನ್ನ ಗಾಂಧಿ ಇನ್ ಸಂಸ್ಕೃತ ಲಿಟ್ರೇಚರ್ ಎಂಬ ಪುಸ್ತಕ ಲೋಕಾರ್ಪಣೆ ಮಾಡಿದವರು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರು 10 ವರ್ಷದ ಕೆಳಗೆ. ಆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದವರು ಅಂದಿನ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಅವರು. 2, SDM ಕಾಲೇಜಿನ ಸಂಸ್ಕೃತ ವಿಭಾಗದ ಬೋರ್ಡ್ ಆಫ್ ಸ್ಟಡೀಸ್ ಸದಸ್ಯನಾಗಿ 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸುವ ಸುಯೋಗ ನನ್ನದಾಗಿತ್ತು. 3ನೇದು, ಉಜಿರೆಯಲ್ಲಿ ಒಂದು ವಿಚಾರಗೋಷ್ಠಿಯಲ್ಲಿ ಅನ್ನದ ಪ್ರಾಮುಖ್ಯತೆಯನ್ನು ಕುರಿತು ಮಾತನಾಡುವ ಸುಯೋಗ ಬಂದಾಗ ತೇಜಸ್ವಿ ಸೂರ್ಯ ಅವರೊಂದಿಗೆ ರಾತ್ರಿ 1 ಗಂಟೆಯಿಂದ 4 ಗಂಟೆಯವರೆಗೂ ರೂಮ್ ಶೇರ್ ಮಾಡ್ತಕ್ಕಂಥ ಸೌಭಾಗ್ಯ ನನ್ನದಾಗಿತ್ತು. ಅವರು ಅವತ್ತು ಹುಬ್ಬಳ್ಳಿಯಿಂದ ಬಂದರು. ನನಗೆ ಮುಂಚೆನೇ ಹೇಳಿದರು ಆರ್ಗನೈಸರ್ಸು, 1 ಗಂಟೆಗೆ ಬಂದು ಬಾಗಿಲು ತಟ್ತಾರೆ, 2 ಕಾಟ್ ಇದೆ ನಿಮ್ಮ ರೂಮಲ್ಲಿ, ಅವ್ರು ಮಲ್ಕೊಳ್ಳೋಕೆ ಬಿಡಿ ಅಂತ. ಆಯಿತು ಅಂತ ನಾನು ಎದ್ದಿದ್ದೆ 1 ಗಂಟೆಗೆ. 1 ಗಂಟೆ ಕರೆಕ್ಟಾಗಿ ತೇಜಸ್ವಿ ಸೂರ್ಯ ಬಂದು ಬಾಗಿಲು ಹೊಡೆದ್ರು. 4 ಗಂಟೆ ತನಕ ಮಲ್ಕೊಂಡ್ರು. 4 ಗಂಟೆಗೆ ಎದ್ದು ಓದೋಕ್ಕೆ ಶುರು ಮಾಡಿದ್ರು ಬೆಳಿಗ್ಗೆ ಸೆಮಿನಾರ್ಗೆ ಮಾತಾಡೋದಕ್ಕೆ. ಆವತ್ತು ಸೆಮಿನಾರಲ್ಲಿ ಒಂದು ಚೀಟಿ ಕೂಡ ಕೈಯಲ್ಲಿಲ್ಲದೆ 1 ಗಂಟೆ ಲಕ್ಷಣವಾಗಿ ಮಾತಾಡಿ ಹೊರಟೋದು, ಇನ್ನೊಂದು ಬಸ್ ಹತ್ಕೊಂಡು. ಆ ಒಂದು ಅನುಭವ ನಾನು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ. ಈ 3 ಅನುಭವಗಳು ನನಗೆ ಧರ್ಮಸ್ಥಳದ ಜೊತೆಗೆ ಅತ್ಯಂತ ಆಪ್ಯಾಯಮಾನವಾಗಿರ್ತಕ್ಕಂಥ ಅನುಭವಗಳು. ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳ ಅಪ್ಪಣೆ ಕೊಡಿಸುವಂತೆ ವೀರೇಂದ್ರ ಹೆಗ್ಗಡೆಯವರನ್ನು ಬಹುಮುಖ ವ್ಯಕ್ತಿತ್ವ, ಅವರ ಶುಭ್ರ ಉಡುಗೆ, ಮುಗುಳು ನಗೆ, ಹಿರಿಯರ ಹಾಗೂ ಪೂಜ್ಯರ ಬಗ್ಗೆ ಅವರು ತೋರಿಸುವ ಗೌರವ, ಅಸಾಧಾರಣ ಕ್ರಿಯಾಶೀಲತೆ, ಆದರ್ಶ ವ್ಯಕ್ತಿತ್ವಕ್ಕಿರುವ ಸದ್ಗುಣಗಳು ಬಹುಶಃ ಇಂತಹ ಇನ್ನೊಬ್ಬರನ್ನು ಹುಡುಕಲು ಸಾಧ್ಯವಿಲ್ಲ. ಇಫ್ ಯು ನೋ ಎ ಮ್ಯಾನ್ who knows no tiredness, then know that you know a man for whom everything is an expression of devotion and all his acts are acts of prayer ಎಂಬ ಮಾತು ಹೆಗ್ಡೆಯವರಿಗೆ ಮಾಡಿಸಿದಂತಿದೆ. ಈ ಶ್ರೀ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದಲೂ ಸಹ ಸಾಹಿತ್ಯ ಸಮ್ಮೇಳನ ನಡೆದುಕೊಂಡು ಬರುತ್ತಿದ್ದು ಆದ್ಯ ರಂಗಾಚಾರ್ಯ, GS ಶಿವರುದ್ರಪ್ಪ, ಶಾಂತಿನಾಥ್ ದೇಸಾಯಿ, ಚದುರಂಗ, ಚನ್ನವೀರ್ ಕಣವಿ, ಗಿರೀಶ್ ಕಾರ್ನಾಡ, ಆರಾಮಿತ್ರ, GS ಆಮೂರ, NS ಲಕ್ಷ್ಮೀನಾರಾಯಣ ಭಟ್ಟ, ಹಂಪ ನಾಗರಾಜಯ್ಯ, TV ವೆಂಕಟಾಚಲ ಶಾಸ್ತ್ರಿ ಮುಂತಾದ ಸಾಹಿತ್ಯ ಮುತ್ಸದ್ದಿಗಳು ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದ್ದು ಈ ವರ್ಷ ಆ ಸೌಭಾಗ್ಯ ನನ್ನ ಪಾಲಿಗೆ ಬಂದಿರುವುದು ಶ್ರೀ ಕ್ಷೇತ್ರದ ದೇವರಾದ ಮಂಜುನಾಥ ಸ್ವಾಮಿಯ ಹಾಗೂ ಶ್ರೀ ಕ್ಷೇತ್ರಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಒದಗಿಸಿರತಕ್ಕಂತಹ ಜನಪ್ರಿಯ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರ ಅನುಗ್ರಹವೇ ಕಾರಣ ಎಂದು ಭಾವಿಸಿ ಸಂದರ್ಭಕ್ಕೆ ಅನುಗುಣವಾಗಿ ಸಾಹಿತ್ಯದ ಬಗ್ಗೆ ಮತ್ತು ಅದರ ಇಂದಿನ ಕಾಲದ ಪ್ರಸ್ತುತಿಯ ಬಗ್ಗೆ ಸನಾತನ ಭಾರತೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಸಾಹಿತ್ಯಾಭ್ಯಾಸ ಎಂದರೆ ಸಾಹಿತ್ಯದ ಶಾಸ್ತ್ರೀಯ ಅಧ್ಯಯನ ಮತ್ತು ಮೌಲ್ಯಮಾಪನ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸಾಹಿತ್ಯ ವಿಮರ್ಶೆ. ಪ್ರತಿಯೊಂದು ಶಾಸ್ತ್ರಕ್ಕೂ ಸಹ ಅದರ ವಿಷಯ ಮತ್ತು ಗುರಿಗಳಿಗೆ ಅನುಗುಣವಾದ ಕೆಲವು ಪೂರ್ವ ಸಿದ್ಧತೆಗಳು ಇರುತ್ತದೆ. ಅದನ್ನು ಆ ಶಾಸ್ತ್ರದ ಸಾಧನ ಸಂಪತ್ತು ಎಂಬುದಾಗಿ ಹೇಳುತ್ತಾರೆ. ಸಾಹಿತ್ಯ ಅಭ್ಯಾಸಕ್ಕೆ ಭಾಷಾಜ್ಞಾನ, ಸಹೃದಯತೆ, ಪಾಂಡಿತ್ಯ, ಮೌಲ್ಯ ಸಂಹಿತೆ ಎಂಬ ಸಾಧನ ಚತುಷ್ಟಯಗಳು ಎಂಬುದಾಗಿ ಕರೆಯಬಹುದು. ಸಕಲ ಶಾಸ್ತ್ರಗಳನ್ನು ಬಲ್ಲವನಾಗಿದ್ದರೂ ಕೂಡ ಸಾಹಿತ್ಯ ಜ್ಞಾನ ಇಲ್ಲದಿದ್ದರೆ ಅವರ ಸಮಾಜವನ್ನು ಬಲ್ಲವರು ಸಮಜ ಎಂದು ಕರೆಯುತ್ತಾರೆ. ದಯವಿಟ್ಟು ಸಮಜಕ್ಕೂ ಸಮಾಜಕ್ಕೂ ಅರ್ಥ ತಿಳ್ಕೊಳ್ಳಿ. ಸಮಜ ಅಂದರೆ ಪ್ರಾಣಿಗಳ ಸಮೂಹ, ಸಮಾಜ ಅಂದರೆ ಮಾನವರ ಸಮೂಹ. ನಾವು ಸಮಾಜದಿಂದ ಸಮಾಜಕ್ಕೆ ಹತ್ತಬೇಕೇ ಹೊರತು ಸಮಾಜದಿಂದ ಸಮಾಜಕ್ಕೆ ಇಳಿಬಾರದು. ಮ್ಯಾನ್ ಶುಡ್ ಟ್ರೈ ಟು ಅಸೆಂಡ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಆ್ಯಂಡ್ ನಾಟ್ ದಿ ಅದರ್ ವೇ ರೌಂಡ್ ಅಂತ ವಿವೇಕಾನಂದರು ಅದಕ್ಕೆ ಹೇಳಿದ್ದು. ಸಾಹಿತ್ಯ ವಿದ್ಯಾಹೀನಾನಾಂ ಸರ್ವಶಾಸ್ತ್ರವಿದಾಮಪಿ ಸಮಾಜಂ ಪರಿಪಶ್ಯಂತಿ ಸಮಜಂ ಬುದ್ಧಿಶಾಲಿನಃ. ಸಾಹಿತ್ಯ ಸಂಗೀತ ಕಲೆಯನ್ನು ಕಲಿಯದವನು ಬಾಲ ಕೊಂಬುಗಳಿಲ್ಲದ ಸಾಕ್ಷಾತ್ ಪಶುವೇ ಸರಿ. ಹುಲ್ಲು ತಿನ್ನದೆಯೇ ಅವನು ಜೀವಿಸುವುದೇ ಪಶುಗಳ ಪರಮಭಾಗ್ಯ ಎಂದು ಭರ್ತೃಹರಿ ನುಡಿಯುತ್ತಾನೆ.
ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ತೃಣನ್ನ ಖಾದನ್ನಪಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನ. ಅಪ್ಪಯ್ಯ ದೀಕ್ಷಿತರು, ಎಲೆ ಕವಿಗಳೇ, ಸಾಹಿತ್ಯ ಎಂಬ ಸಮುದ್ರವನ್ನು ಕಡಿದು ಕಾವ್ಯ ಎಂಬ ಅಮೃತವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಹಿತಾಹಿತ ವಾಕ್ಯ ಬೋಧಕ ವಾಕ್ಯ ಜಾಲವಾಗಿದ್ದು ನಾನಾ ಶಾಸ್ತ್ರಗಳಿಂದ ಮೈಗೂಡಿಸಿಕೊಂಡಿರುವ ವಾಂಗ್ಮಯವೇ ಸಾಹಿತ್ಯ. ಹಿತೇನ ಸಹ ವರ್ತತೆ ಇದೆ ಸಹಿತಂ ಸಹಿತಾನಾಂ ಭಾವ ಸಾಹಿತ್ಯಂ. ದೃಶ್ಯ ಶ್ರವ್ಯಾದಿ ನಾನಾ ವಿಧ ಕಾವ್ಯಾಸ್ಪದವಾದ ನಿರೂಪಣ ಸರೋಜವಾದ ಅಲಂಕಾರ ಶಾಸ್ತ್ರವು ಸಾಹಿತ್ಯ ಶಾಸ್ತ್ರದ ಶರೀರ. ವ್ಯಾಕರಣದಲ್ಲಿ ಶಬ್ದಕ್ಕೆ ಪ್ರಾಧಾನ್ಯತೆ. ಇವತ್ತು ವ್ಯಾಕರಣ ಅಂದ್ರೆ ಕ್ಯಾಕರಣ ಅನ್ನೋ ಸ್ಥಿತಿ ಬಂದಿದೆ. ಹೈಸ್ಕೂಲ್ ಮಕ್ಕಳಿಗೆ ಕೇಳಿ, ನಮಗೆ ವ್ಯಾಕರಣ ಕಷ್ಟ ಸರ್, ನಮಗೆ ವ್ಯಾಕರಣ ಗೊತ್ತಿಲ್ಲ, ಸಮೋಸ ಗೊತ್ತು ಸರ್, ಸಮಾಸ ಗೊತ್ತಿಲ್ಲ ಅಂತ ಮಾತಾಡ್ತಾರೆ. ಆ ದೃಷ್ಟಿಯಿಂದ ವ್ಯಾಕರಣ ಅನ್ನೋದು ಮುಖಂ ವ್ಯಾಕರಣಂ ಸ್ಮೃತಂ. 6 ವೇದಾಂಗಗಳಲ್ಲಿ ಮುಖ ಹೇಗೆ ಮನುಷ್ಯನಿಗೆ ಮುಖ್ಯವೋ ಹಾಗೆ ವ್ಯಾಕರಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಸಾಹಿತ್ಯಕ್ಕೆ ಬರಬೇಕಾದ ಸ್ಥಾನವನ್ನು ಕ್ರಿಸ್ಟಫರ್ ಕಾರ್ಡ್ವೆಲ್ ತನ್ನ ಭ್ರಮೆ ಮತ್ತು ಸತ್ಯ ಎಂಬ ಪುಸ್ತಕದಲ್ಲಿ ವಿಶದಪಡಿಸುತ್ತಾನೆ. ಮಾನವ ಸಂಸ್ಕೃತಿ ನಾಗರಿಕತೆಗಳ ಶಿಖರ ಸಮಾಜ ರಚನೆಯಲ್ಲಿ ಕಂಡುಬರುತ್ತದೆ. ವ್ಯಕ್ತಿಯ ಸ್ಥಿತಿ ಪ್ರಗತಿಗಳು ಸಮಾಜದ ಸ್ಥಿತಿ ಪ್ರಗತಿಗಳನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ವ್ಯಕ್ತಿಯ ಆದ್ಯ ಮತ್ತು ಅಂತಿಮ ಕರ್ತವ್ಯ ಸಮಾಜದ ಮೇಲೆ ಪರಿಣಾಮವನ್ನು ಉಂಟು ಮಾಡಬಹುದಾದ ಪ್ರತಿಯೊಂದು ವಸ್ತುವಿನ ಮೇಲೂ ಸಮಾಜದ ಅಧಿಕಾರ ಉಂಟು. ಸಾಹಿತ್ಯ ಅಂಥದೊಂದು ವಸ್ತು. ಸಮಾಜದ ಬಾಹ್ಯ ಜೀವನವನ್ನು ವ್ಯತ್ಯಾಸ ಮಾಡುವ ಅರ್ಥೋಪಕರಣಗಳ ಮೇಲೆ ಸಮಾಜದ ಹಿತಕ್ಕಾಗಿ ಸಮಾಜದ ಅಧಿಕಾರ ಹೇಗೆ ಅವ್ಯಾಹತವಾಗಿರಬೇಕೋ ಹಾಗೆ ಸಮಾಜದ ಅಂತರಂಗ ಜೀವನದಲ್ಲಿ ವ್ಯತ್ಯಾಸಗಳನ್ನು ಕಲ್ಪಿಸುವ ಸಾಹಿತ್ಯದ ಮೇಲೂ ಅಷ್ಟೇ ಸಂಪೂರ್ಣವಾಗಿರಬೇಕು. ಈ ಶಕ್ತಿಗಳು ವಿಷಮಿಸಿದರೆ ಹಾನಿಯೂ, ಸಾಮರಸ್ಯವನ್ನು ಹೊಂದಿದರೆ ಕಲ್ಯಾಣವೂ ಆಗುತ್ತದೆ. 17ನೇ ಶತಮಾನದ ಮಿಲ್ಟನ್ ತನ್ನ ಕಾವ್ಯದಲ್ಲಿ ಜಸ್ಟಿಫೈಯಿಂಗ್ ದ ವೇಸ್ ಆಫ್ ಗಾಡ್ ಟು ಮೆನ್ ಎಂದು ಹೇಳಿದರೆ, ಅನಂತರ ಬಂದ ಡ್ರೈಡನ್ ತನ್ನ ಮುನ್ನುಡಿಯಲ್ಲಿ ಸಾಹಿತ್ಯ ಸಮಾಜದ ಒಂದು ಅಂಗ, ಅದರಿಂದ ಒಳ್ಳೆಯ ಸಾಹಿತ್ಯ ಸಮಾಜದ ರಕ್ಷಣೆ ಪೋಷಣೆಗಳಿಗೆ ಸಹಾಯಕವಾಗಬೇಕೆಂದು ಹೇಳಿದ. 19ನೇ ಶತಮಾನದ ಶೆಲ್ಲಿ ಹೃದಯ ಪರಿವರ್ತನೆ ಕಾಲದಲ್ಲಿ ಧರ್ಮಗ್ರಂಥಗಳಿಗಿಂತ ಸಾಹಿತ್ಯ ಹೆಚ್ಚು ಪರಿಣಾಮಕಾರಿ ಎಂದು ಅಭಿಪ್ರಾಯಪಡುತ್ತಾನೆ. ಸಾಹಿತ್ಯವು ಸಮಾಜದ ಕನ್ನಡಿಯಂತೆ. ಸಮಾಜವು ಯಾವ ವಿಧದಲ್ಲಿಯೂ ವಸ್ತುತಃ ಅದರ ಪ್ರತಿಬಿಂಬವೇ ಸಾಹಿತ್ಯದಲ್ಲಿ ರೂಪಿತವಾಗುತ್ತದೆ. ಸಮಾಜದ ರೂಪರೇಷೆಗಳು, ಏರಿಳಿತಗಳು, ಅಭ್ಯುದಯ ಪತನ, ಸಮೃದ್ಧಿ ಮತ್ತು ದುರವಸ್ಥೆ, ನಿಶ್ಚಯಾತ್ಮಕವಾದ ಜ್ಞಾನ ನಮಗೆ ಸಮಕಾಲೀನವಾದ ಸಾಹಿತ್ಯದಿಂದಲೇ ದೊರಕುತ್ತದೆ. ರಾಜಶೇಖರ ಸಾಹಿತ್ಯವನ್ನು ಪಂಚಮೀ ವಿದ್ಯಾ ಎಂಬುದಾಗಿ ಕರೆದಿದ್ದಾನೆ. ಬಿಲ್ಹಣನು ವಿಕ್ರಮಾಂಕ ದೇವ ಚರಿತ್ರದಲ್ಲಿ ಕಾವ್ಯರೂಪಿಯಾದ ಅಮೃತ ಸಾಹಿತ್ಯ ಸಮುದ್ರದಿಂದ ಉತ್ಪನ್ನವಾಯಿತು ಎಂದು ಹೇಳುತ್ತಾನೆ. ಸಾಹಿತ್ಯ ಮನ್ಮಥನ ಹಸ್ತಗತವಾದ ಕುಸುಮಾಯುಧದಂತೆ ಸುಕೋಮಲವೂ ಮನೋಹರವೂ ಆದ ಅಪೂರ್ವ ಆಯುಧ ಎಂದು AR ಕೃಷ್ಣಶಾಸ್ತ್ರಿಗಳು ಅಭಿಪ್ರಾಯಪಡುತ್ತಾರೆ. GP ರಾಜರತ್ನಂ ಅವರ ಪ್ರಕಾರ ಸಾಹಿತ್ಯ ಎನ್ನುವುದು ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡುವ ಸರಕು. ಸಾಹಿತ್ಯ ಮನಸ್ಸನ್ನು ಕುಣಿಸುವುದಿಲ್ಲ, ಹೃದಯವನ್ನು ತೊಳೆದು ಶುದ್ಧಿ ಮಾಡುತ್ತದೆ ಎಂದು BM ಶ್ರೀಯವರ ಅಭಿಪ್ರಾಯ. DVG ಅವರ ಪ್ರಕಾರ ಸಾಹಿತ್ಯ ವ್ಯಾಸಂಗ ರಾಷ್ಟ್ರಧರ್ಮಕ್ಕೆ ಅವಶ್ಯಕವಾದ ಪೂರ್ವ ಸಿದ್ಧತೆ. ಲೋಕಯಾತ್ರಾವಸರದಲ್ಲಿ ನಾವು ಅದನ್ನು ನೋಡಿ ನೋಡಿ ಸರಿಯಾದ ದಾರಿಯನ್ನು ಕಂಡುಕೊಳ್ಳಬೇಕು. ಕಾವ್ಯ ಸಂಸ್ಕಾರ ಇಲ್ಲದವನು ಮಾಡುವ ರಾಜ್ಯ ಶಾಸನ ಕುರುಡ ಹಿಡಿದ ತುಪಾಕಿಯಂತೆ, ಸಾಹಿತ್ಯವಿಲ್ಲದೆ ಸಾರ್ವಜನಿಕ ಸೇವೆ ಕತ್ತಲು ಕೋಣೆಯಲ್ಲಿ ಮೂಗ ಬಡಿಸಿದ ಭೋಜನದಂತೆ. ಮಾಸ್ತಿಯವರ ಪ್ರಕಾರ ಸಾಹಿತ್ಯ ಉಪದೇಶ ಮಾಡುವುದಿಲ್ಲ, ಉಪದೇಶ ಆಗುವಂತೆ ಮಾಡುತ್ತದೆ. ಒಂದನ್ನೊಂದು ತಿಂದು ಬದುಕುವುದು ಬದುಕಲ್ಲ ಸಾವು, ಒಂದನ್ನೊಂದು ತಿಳಿದು ಬದುಕುವುದು ಬಾಳು ಎಂದು ಸಾಹಿತ್ಯ ಸಾರುತ್ತದೆ. ಪ್ರಾಣಿಗಳಂತೆ ಬದುಕಬೇಡಿ, ಜೀವಿಗಳಂತೆ ಬಾಳಿರಿ. ಪ್ರಾಣ ಹಿಂಡಿ ಜೀವ ತಿನ್ನಬೇಡಿ, ಜೀವಕ್ಕೆ ಜೀವ ಕೊಟ್ಟು ಜೀವಿಸಿರಿ. ಇದೇ ಸಾಹಿತ್ಯದ ಧ್ವನಿ ಎಂದು ಬೇಂದ್ರೆಯವರು ಹೇಳುತ್ತಾರೆ. ಸಾಹಿತ್ಯ ಎಂದರೆ ಹಿತದಿಂದ ಕೂಡಿರುವುದು. ಹಿತ ಎನ್ನುವುದು ಕೇವಲ ಕ್ಷಣಿಕ, ತಾತ್ಕಾಲಿಕ, ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಸಾಹಿತ್ಯ ಸಂಸ್ಕೃತಿಯನ್ನು ಸಮೃದ್ಧಿ ಮಾಡುವ ಶ್ರೇಷ್ಠ ಸಾಧನ ಎಂದು ಕಯ್ಯಾರ್ ಕಿಂಕಿಣಿ ರೈ ಅವರ ಅಭಿಪ್ರಾಯ. ಸಾಹಿತ್ಯ ಅನೇಕ ವಿಧವಾಗಿರುವಂತೆ ಅದರ ಪ್ರಯೋಜನಗಳು ಕೂಡ ಅನೇಕ. ಸಮಾಜ ಸುಧಾರಣೆ, ನೀತಿ ಬೋಧೆ, ವಿಚಾರ ಪ್ರಚೋದನೆ, ಅನ್ಯಮತ ಖಂಡನೆ, ವೈಜ್ಞಾನಿಕ ದೃಷ್ಟಿ ಪ್ರಸಾರ, ರಾಷ್ಟ್ರೀಯ ಪ್ರಸಾರ, ಸಮದೃಷ್ಟಿ, ಸರ್ವೋದಯ, ಸರ್ವಧರ್ಮ ಸಮನ್ವಯ, ಪೂರ್ಣ ದೃಷ್ಟಿ ಎಂದು ಕುವೆಂಪು ಅವರು ಅಭಿಪ್ರಾಯಪಡುತ್ತಾರೆ. ಸಾಹಿತ್ಯ ನಮ್ಮ ಭಾವನೆಗಳನ್ನು ಮಾನವೀಯ ಅಂತಃಕರಣ, ಅನುಕಂಪ, ಸಹಾನುಭೂತಿಗಳಿಗೆ ಕೈ ಹಿಡಿದಿರತಕ್ಕಂಥ ತಿದ್ದಿ ಸಂಸ್ಕಾರಗೊಳಿಸುವ ಮಾಧ್ಯಮ. ಮನುಷ್ಯ ಪ್ರೀತಿಯನ್ನು ಉಳಿಸಿದ ಬೆಳೆಸದ ಸಾಹಿತಿ. ಸಾಹಿತ್ಯ ಇದ್ದರೇನು ಇಲ್ಲದಿದ್ದರೇನು ಎಂದು ಇದೇ ಕ್ಷೇತ್ರದಲ್ಲಿ
ಸಾಹಿತ್ಯ ಸಮ್ಮೇಳನ ಉದ್ಘಾಟಕರಾಗಿದ್ದ ಚದುರಂಗ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಾಹಿತ್ಯವನ್ನು ಅನೇಕ ಮುಖಗಳಿಂದ ನುರಿತ ವಿದ್ವಾಂಸರು ಕಂಡಿದ್ದಾರೆ. ಕೆ ಕೃಷ್ಣಮೂರ್ತಿಯವರು ಸಾಹಿತ್ಯ ಮತ್ತು ತತ್ವಶಾಸ್ತ್ರ ಸಂಬಂಧಪಟ್ಟ ಕೆಲಸ ಮಾಡಿದ್ದಾರೆ. ಗಿರಡ್ಡಿ ಗೋವಿಂದರಾಜ ಅವರು ಸಾಹಿತ್ಯದಲ್ಲಿ ಸಂಪ್ರದಾಯವನ್ನು ಕಂಡಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯ ಅವರು ಸಾಹಿತ್ಯದಲ್ಲಿ ಧರ್ಮವನ್ನು ಕಂಡಿದ್ದಾರೆ. ಶಿವರಾಮ್ ಕಾರಂತರು ಸಾಹಿತ್ಯ ಮತ್ತು ಚಿತ್ರಕಲೆಯನ್ನು ಕುರಿತು ಅಭ್ಯಾಸ ಮಾಡಿದ್ದಾರೆ. ಎಂ ಬಸವಣ್ಣ ಅವರು ಸಾಹಿತ್ಯ ಮತ್ತು ಮನಃಶಾಸ್ತ್ರವನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ. ಗೌರೀಶ್ ಕಾಯ್ಕಿಣಿಯವರು ಸಾಹಿತ್ಯ ಮತ್ತು ಮನೋವಿಜ್ಞಾನವನ್ನು ಕುರಿತು ಅಭ್ಯಾಸ ಮಾಡಿದ್ದಾರೆ. ಎಸ್ ಎಲ್ ಭೈರಪ್ಪನವರು ಸಾಹಿತ್ಯ ಮತ್ತು ಪ್ರತೀಕವನ್ನು ಕುರಿತು ಪುಸ್ತಕ ಬರೆದಿದ್ದಾರೆ. ಕೀರ್ತಿನಾಥ್ ಕುರ್ತಕೋಟಿಯವರು ಸಾಹಿತ್ಯ ಮತ್ತು ಯುಗಧರ್ಮವನ್ನು ಪ್ರತಿಪಾದನೆ ಮಾಡುತ್ತಾರೆ. ಡಿ ವಿ ಜಿಯವರು ಜೀವನ ಸೌಂದರ್ಯ ಮತ್ತು ಸಾಹಿತ್ಯವನ್ನು ಹೇಳುತ್ತಾರೆ. ವಿ ಸೀತಾರಾಮಯ್ಯನವರು ಸಾಹಿತ್ಯ ಮತ್ತು ಕಲಾ ಮೀಮಾಂಸೆಯನ್ನು ಕುರಿತು ಬರೆದಿದ್ದಾರೆ. ಮಾಸ್ತಿಯವರು ಜನಪದ ಸಾಹಿತ್ಯವನ್ನು ಕುರಿತು ಬರೆದಿದ್ದಾರೆ. ಪಂಜೆ ಮಂಗೇಶ್ರಾಯರು ಬಾಲ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ. ಯು ಆರ್ ಅನಂತಮೂರ್ತಿಯವರು ಸಾಹಿತ್ಯದಲ್ಲಿ ವೈಚಾರಿಕತೆಯನ್ನು ಹೇಳಿದ್ದಾರೆ. ಎಸ್ ಚಂದ್ರಶೇಖರ ಅವರು ಸಾಹಿತ್ಯ ಮತ್ತು ಚರಿತ್ರೆಯನ್ನು ಕುರಿತು ಮಾತಾಡಿದ್ದಾರೆ. ಗುರುಪಾದ ಹೆಗ್ಗಡೆಯವರು ಸಾಹಿತ್ಯದಲ್ಲಿ ವಿವಿಧಾರ್ಥ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸೇಡಿಯಾಪು ಕೃಷ್ಣ ಭಟ್ಟರು ಸಾಹಿತ್ಯದ ಉದ್ದೇಶವನ್ನು ಕುರಿತು ಮಾತನಾಡಿದ್ದಾರೆ. ಶಂಕರ್ ಮಕಾಶಿ ಪುಣೇಕರ್ ಅವರು ಶಾಶ್ವತ ಸಾಹಿತ್ಯವನ್ನು ಕುರಿತು ಬರೆದಿದ್ದಾರೆ. ನಿರುಪಮಾ ಅವರು ಸಾಹಿತ್ಯದ ಸೊಬಗನ್ನು ಅರಳಿಸಿದ್ದಾರೆ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮಾ ಅವರು ಸಾಹಿತ್ಯ ಮತ್ತು ಜೀವನ ಕಲೆಯನ್ನು ಕುರಿತು ಬರೆದಿದ್ದಾರೆ. ಎಲ್ ಎಸ್ ಶೇಷಗಿರಿರಾವ್ ಅವರು ಸಾಹಿತ್ಯ ಮತ್ತು ಬದುಕನ್ನು ಅರ್ಥೈಸಿದ್ದಾರೆ. ಎಂ ಎಚ್ ಕೃಷ್ಣಯ್ಯ ಅವರು ಸಾಹಿತ್ಯ ಮತ್ತು ಕಲೆಯನ್ನು ಕುರಿತು ಬರೆದಿದ್ದಾರೆ. ಪ್ರಪಂಚದಲ್ಲೇ ಇದಂ ಪ್ರಥಮವಾಗಿ ನೊಬೆಲ್ ಪಾರಿತೋಷಕವನ್ನು ತಿರಸ್ಕರಿಸಿದ ಫ್ರೆಂಚ್ ಫಿಲಾಸಫರ್ಸ್ ಆದ ಜೀನ್ ಪಾಲ್ ಸಾರ್ತ್ರೆ ಅಂತ ಬರೀತಾರೆ ಕನ್ನಡದಲ್ಲಿ. ಫ್ರೆಂಚಲ್ಲಿ ಇಟ್ ಶುಡ್ ಬಿ ಪ್ರೊನೌನ್ಸ್ಡ್ ಆಸ್ ಜಾನ್ ಪಾಲ್ ಸಾರ್ತ್ರೆ. JEAN ಇಸ್ ನಾಟ್ ಜೀನ್, ಇಸ್ ಜಾನ್. SEAN ಇಸ್ ನಾಟ್ ಸೀನ್, ಇಸ್ ಶಾನ್ ಕಾನರಿ, ಶಾನಕೇಸಿ. ಅದೇ ತರಹ ಜಾನ್ ಪಾಲ್ ಸಾರ್ತ್ರೆ ಅಂತಲೇ ಪ್ರೊನೌನ್ಸ್ ಮಾಡಬೇಕು ಅದನ್ನು ಅಂತ ತಿಳಿದವರು ಹೇಳ್ತಾರೆ. ಪ್ರಸಕ್ತ ಸಮಯದಲ್ಲಿ ಎಲ್ಲರಿಗೂ ಸಹ ಬೆಲೆ ಗೊತ್ತಿದೆಯೇ ಹೊರತು ಮೌಲ್ಯಗಳ ಬೆಲೆ ಗೊತ್ತಿಲ್ಲ. ಈ ದೃಷ್ಟಿಯಲ್ಲಿ ಸಾಹಿತ್ಯದಲ್ಲಿ ಏನಾದರೂ ನವ್ಯತೆ ಅನ್ನೋದು ಕಾಣಬೇಕಾದ್ರೆ ಅದನ್ನು ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಪುಸ್ತಕ ಓದಬೇಕು. ನವ್ಯತೆ ಅಂದರೆ ಏನು ಅಂತ ಅವರು ಬರೆದಿದ್ದಾರೆ. ಪ್ರಸಕ್ತ ಜೀವನದಲ್ಲಿ ಎಲ್ಲರಿಗೂ ಸಹ ಬೆಲೆ ಗೊತ್ತಿದೆಯೇ ಹೊರತು ಮೌಲ್ಯಗಳ ಬೆಲೆ ಯಾರಿಗೂ ಗೊತ್ತಿಲ್ಲ. ಮಾಡರ್ನ್ ಮ್ಯಾನ್ ನೋಸ್ ದಿ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್ ಎಂದು ಆಸ್ಕರ್ ವೈಲ್ಡ್ ಹೇಳುತ್ತಾನೆ. ಮಾಡರ್ನ್ ಮ್ಯಾನ್ ಈಸ್ ಎಕ್ಸ್ಟರ್ನಲಿ ಸೊಫಿಸ್ಟಿಕೇಟೆಡ್, ಇಂಟರ್ನಲಿ ಸಫಕೇಟೆಡ್. ಜೆ ಕೃಷ್ಣಮೂರ್ತಿಯವರು ಹೇಳ್ತಕ್ಕಂಥ ಮಾತು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಪ್ರಕಾರ ವ್ಯಾಲ್ಯೂಸ್ ಆರ್ ನಾಟ್ ರೂಲ್ಸ್ ಆರ್ ಸ್ಟ್ಯಾಟ್ಯೂಟ್ಸ್ ಟು ಬಿ ರಿಟರ್ನ್ ಡೌನ್ ಇನ್ ದಿ ಫಾರ್ಮ್ ಆಫ್ ಲಾ. ದೇ ಆರ್ ಇಂಟರ್ನಲೈಸ್ಡ್ ಪ್ರಾಸೆಸ್ ಆಫ್ ಲಿವಿಂಗ್ ಟು ಬಿ ಪಾಸ್ಡ್ ಡೌನ್ ಟು ಪಾಸ್ಟಿರಿಟಿ ಇನ್ ಇಟ್ಸ್ ಪ್ರಿಸ್ಟೀನ್ ಪ್ಯೂರಿಟಿ ಅಂತ. ಶಿಸ್ತು ಇಲ್ಲದ ಶಾಲೆ, ಶೀಲವಿಲ್ಲದ ಬಾಳ್ವೆ, ಮೌಲ್ಯವಿಲ್ಲದ ಶಿಕ್ಷಣ, ವಿನಯವಿಲ್ಲದ ವಿದ್ಯೆ, ಅರ್ಥವಿಲ್ಲದ ಶಾಸ್ತ್ರ, ದಯೆಯಿಲ್ಲದ ಧರ್ಮ, ದುಡಿಮೆ ಇಲ್ಲದ ಸಂಪತ್ತು, ಪಾಲನೆ ಇಲ್ಲದ ಬೋಧನೆ, ಚಾಲನೆ ಇಲ್ಲದ ಯೋಜನೆ, ಅನುಕಂಪವಿಲ್ಲದ ಅಂತಃಕರಣ, ತತ್ವವಿಲ್ಲದ ರಾಜಕೀಯ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ಮೌಲ್ಯಗಳ ಬಗ್ಗೆ ಚಿಂತನೆ ಅವಶ್ಯಕ ಎಂಬುದನ್ನು ಗಾಂಧೀಜಿಯವರು ಪ್ರತಿಪಾದನೆ ಮಾಡಿದ್ದಾರೆ. ಹ್ಯೂಮನ್ ಅಚೀವ್ಮೆಂಟ್ಸ್ ಆರ್ ಸೋರಿಂಗ್, ಹ್ಯುಮೇನ್ನೆಸ್ ಈಸ್ ಫಾಲಿಂಗ್. ಮೌಲ್ಯ ಎಂಬ ಪದ ಮೂಲ ಎಂಬುದರಿಂದ ಬಂದಿದೆ. ಮೂಲ ಎಂದರೆ ಆಧಾರ ಅಥವಾ ಅಡಿಪಾಯ. ಸದ್ಗುಣಗಳು, ಸತ್ಸಂಪ್ರದಾಯಗಳು ಸಂಪನ್ನಗೊಂಡು ಸಾಕ್ಷಾತ್ಕಾರವಾದಾಗ ಅದು ಸಿದ್ಧಾಂತವಾಗಿ ಮೌಲ್ಯವಾಗುತ್ತದೆ. ಮೌಲ್ಯಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ, ಧಾರ್ಮಿಕ ಮೌಲ್ಯ, ಶಾಶ್ವತ ಮೌಲ್ಯ, ಮಾನವೀಯ ಮೌಲ್ಯಗಳು ಎಂಬುದಾಗಿ ವಿಭಾಗಗಳುಂಟು. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರೆ ಸಮಾಜಕ್ಕೆ ಒಳಿತಾಗುತ್ತದೆ. ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದೇ ಮೌಲ್ಯಗಳು. ಆದ್ದರಿಂದಲೇ ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಶಾಂತಿ ಪುಷ್ಪಂ ತಪಃಪುಷ್ಪಂ, ಧ್ಯಾನ ಪುಷ್ಪಂ ವಿಷ್ಣು ಪ್ರಿಯ ಎಂಬ ಮಾತು ಭಾಗವತದಲ್ಲಿ ಬರುತ್ತದೆ. ಕೈಂಡ್ನೆಸ್ ಇಸ್ ಅ ಲ್ಯಾಂಗ್ವೇಜ್ ವಿಚ್ ದ ಡೆಫ್ ಕ್ಯಾನ್ ಹಿಯರ್ ಆ್ಯಂಡ್ ಬ್ಲೈಂಡ್ ಕ್ಯಾನ್ ರೀಡ್ ಎಂಬ ಮಾತು ಜನಜನಿತವಾಗಿದೆ. ಈ ಜಗತ್ತಿನಲ್ಲಿ ಯಾರಿಗೂ ರೋಗ ರುಜಿನಗಳು ಬಾರದಿರಲಿ ಎಂಬ ವೈದ್ಯ ಆಶಿಸಿದರೆ, ಈ ಜಗತ್ತಿನಲ್ಲಿ ಯಾರೂ ಜಗಳವಾಡದಿರಲಿ ಎಂದು ವಕೀಲ ಪ್ರಾಮಾಣಿಕವಾಗಿ ಆಶಿಸಿದರೆ ಅದು ಅವರೊಳಗಿನ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಮೌಲ್ಯಗಳು ನಮಗೆ ಆಂತರಿಕ ಆನಂದವನ್ನು, ಶಾಂತಿಯನ್ನು ನೀಡುತ್ತದೆ. ಅಶಾಂತಸ್ಯ ಕುತಃ ಸುಖಂ, ಭಗವದ್ಗೀತೆ. ಶಾಂತಿ ಇಲ್ಲದೆ ಹೋದರೆ ಸುಖ ಎಲ್ಲಿಂದ ಬರುತ್ತೆ? ಆ ದೃಷ್ಟಿಯಿಂದ ಶಾಂತಿ ಮತ್ತು ಸುಖ ಎಂಬತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳ ತರಹ. ನೆನೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು ಎಂಬುದೇ ಮನಃಶುದ್ಧಿ, ಅದೇ ವಾಕ್ಶುದ್ಧಿ. ಇದನ್ನೇ ಜರ್ಮನ್ ಗಾದೆ ಎಂದು ಹೀಗೆ ಹೇಳುತ್ತದೆ: ಕಣ್ಣುಗಳು ತಮ್ಮನ್ನು ನಂಬುತ್ತದೆ, ಕಿವಿಗಳು ಇತರರನ್ನು ನಂಬುತ್ತದೆ ಅಂತ. ಜೀವನದಲ್ಲಿ ಇನ್ನೊಬ್ಬರಿಗೆ ನೆರವಾಗುವ ಅವಕಾಶಗಳು ಬಂದಾಗ ಬಿಡಬಾರದು ಎಂಬ ಮೌಲ್ಯವನ್ನು
ಹೆಮಿಂಗ್ವೇ ಈ ರೀತಿ ಹೇಳುತ್ತಾನೆ, ಮಾರಲ್ ಈಸ್ ವಾಟ್ ಯು ಫೀಲ್ ಗುಡ್ ಆಫ್ಟರ್, ಇಮ್ಮಾರಲ್ ಈಸ್ ವಾಟ್ ಯು ಫೀಲ್ ಬ್ಯಾಡ್ ಆಫ್ಟರ್ ಎಂಬುದಾಗಿ. ಸಾಹಿತ್ಯ ನಮ್ಮ ಜೀವನದಲ್ಲಿ ಪಡೆದ ಸಹಾಯವನ್ನು ಎಂದೂ ಸಹ ಮರೆಯಬಾರದು, ಹಾಗೂ ಇತರರಿಗೆ ಮಾಡಿದ ಸಹಾಯ ನೆನೆಯಬಾರದು ಎಂದು ವಾಲ್ಮೀಕಿಗಳ ಆಶಯ. ಅದನ್ನೇ ಹೀ ಹೂ ಗಿವ್ಸ್ ಶುಡ್ ನೆವರ್ ರಿಮೆಂಬರ್ ಇಟ್ ಆ್ಯಂಡ್ ಹೀ ಹೂ ರಿಸೀವ್ಸ್ ಶುಡ್ ನೆವರ್ ಫರ್ಗೆಟ್ ಇಟ್ ಎಂಬುದಾಗಿ ಹೇಳಿರ್ತಕ್ಕಂಥದ್ದು. ಸಾಹಿತ್ಯ ರಚನೆ ಸಕ್ರಿಯವಾದ ಕ್ರಿಯೆ ಎಂದು ಮಿಲ್ಟನ್ ಹೇಳುತ್ತಾನೆ. ಅಲೆಕ್ಸಾಂಡರ್ ಯುದ್ಧಕ್ಕೆ ಹೋದಾಗಲೆಲ್ಲ ತನ್ನ ಕತ್ತಿಯೊಂದಿಗೆ ಹೋಮರ್ನ ಇಲಿಯಡ್ ಕಾವ್ಯವನ್ನು ತೆಗೆದುಕೊಂಡು ಹೋಗುತ್ತಿದ್ದನಂತೆ. ಮಧ್ಯಯುಗದ ಚಕ್ರವರ್ತಿ ಶಾರ್ಲೆಮೇನ್ ಸೈನ್ಯದ ಮುಂದೆ ಧ್ವಜ ಒಯ್ಯುತ್ತಿದ್ದುದು ವೀರಗಾನ ಮಾಡುತ್ತಿದ್ದಂಥ ಆಸ್ಥಾನ ಕವಿ. 16ನೇ ಶತಮಾನದ ಅಂತ್ಯದಲ್ಲಿ ಇಂಗ್ಲೆಂಡಿನಲ್ಲಿ ಹೊಸ ಯುಗ ಆದರ್ಶದ ಜೀವಂತ ಮೂರ್ತಿ ಎಂದು ಪರಿಗಣಿಸಲ್ಪಟ್ಟ ಸರ್ ಫಿಲಿಪ್ ಸಿಡ್ನಿ ತಾನೇ ತನ್ನ ಕಾವ್ಯಗಳನ್ನು ಬರೆದಿದ್ದಲ್ಲದೆ ಒಂದು ಉತ್ತಮ ಲೇಖನದಲ್ಲಿ ಸಾಹಿತ್ಯದ ಗೌರವವನ್ನು ರಕ್ಷಿಸಬೇಕೆಂದು ಹೇಳಿದ್ದಾನೆ. ಸಾಹಿತ್ಯ ಕಲೆಯು ಯುದ್ಧದಲ್ಲಿ ಯೋಧರ ಕೆಚ್ಚನ್ನು ಹೆಚ್ಚಿಸುವಂತಹ ಅನೇಕ ಉದಾಹರಣೆಗಳು ಕಂಡುಬರುತ್ತದೆ. ಇಂದು ನಮ್ಮನ್ನು ಹೆಮ್ಮಾರಿಯಂತೆ ಎದುರಿಸುತ್ತಿರುವ ಕರೋನಾದಿಂದ ಮುಕ್ತಿ ಪಡೆಯಲು ಸಹ ಸಾಹಿತ್ಯ ಒಂದು ಮಾಧ್ಯಮವಾಗಬಲ್ಲದು. ರೋಗರೂಪಂ ಮಹಾಶತ್ರುಂ ಕರೋನಾಖ್ಯಂ ಭಯಾಸ್ಪದಂ ನಿಗೀರ್ಯ ನಿಖಿಲಂ ವಿಶ್ವಂ ಭಾರತೇಪಿ ಕೃತಾನಗ ಸಾಷ್ಟಾಂಗ ವಿಧಿನಾನತ್ವ ಭವತಾಂ ಪ್ರಾರ್ಥಯಾಮಹೆ ಕರೋವಾದನಾನ್ ಮುಕ್ತಿಂ ದೇಹಿ ಮೇ ಮಂಜುನಾಥ ಅಂತ ನನ್ನ ಕಾವ್ಯ. ಕರೋನಾಯಿಂದ ನಮ್ಮನ್ನು ಮುಕ್ತಿ ಪಡಿಸಪ್ಪ ಮಂಜುನಾಥ ಅಂತ. ಆ ದೃಷ್ಟಿಯಿಂದ ಸಾಹಿತ್ಯ ಜೀವನದ ಮೂಲ್ಯದ ಆಕಾರವಾಗಿರಬೇಕು. ತನ್ನ ಕಾಲದ ಬುದ್ಧಿಪೂರ್ವಕ ಸಂವೇದನೆಗಳ ಅಗ್ರಪಂಕ್ತಿಯಲ್ಲಿರುವ ಚೇತನವೊಂದರ ಜೀವನ ದರ್ಶನ ಅದರಲ್ಲಿ ಅಭಿವ್ಯಕ್ತವಾಗಬೇಕು. ಆ ಮೌಲ್ಯಗಳನ್ನು ಸಾಹಿತ್ಯಾಭ್ಯಾಸಿ ಸ್ವಂತ ಅಧ್ಯಯನ, ಅನುಭವ, ಸಂಸ್ಕಾರ, ಜೀವನಗಳಿಂದ ರೂಪಿಸಿಕೊಳ್ಳಬೇಕು. ಈ ಮೌಲ್ಯಗಳ ಮಾನದಂಡದಿಂದ ಕೃತಿಯ ಜೀವನ ಮೌಲ್ಯ ಅಳೆಯಬೇಕು. ಸಾಹಿತ್ಯ ಮೌಲ್ಯಗಳ ಮಾನದಂಡದಿಂದ ಯಾವುದು ಸಾಹಿತ್ಯಕ ಕೃತಿ ಎಂದು ನಿರ್ಧಾರವಾದರೆ, ಜೀವನ ಮೌಲ್ಯಗಳ ಮಾನದಿಂದ ಯಾವುದು ಶ್ರೇಷ್ಠ ಕೃತಿ ಎಂದು ನಿರ್ಧಾರವಾಗುತ್ತದೆ. ಅಲ್ಲಿಗೆ ಸಾಹಿತ್ಯಾಭ್ಯಾಸದ ಕರ್ತವ್ಯ ಸಮಾಪ್ತವಾಗುತ್ತದೆ. ಈ ಭಾಷಣದ ಉಪಕ್ರಮವನ್ನು ಮಂಜುನಾಥ ಸ್ತುತಿಯಿಂದ ಮಾಡಿರುವಂತೆಯೇ ಉಪಸಂಹಾರವನ್ನು ಸಹ ಆ ಮಂಜುನಾಥನಿಗೆ ಸಮರ್ಪಿಸಿ ಧರ್ಮಾಧಿಕಾರಗಳನ್ನು ಸೇರಿಸಿ ಈ ಶ್ಲೋಕದಿಂದ ನಾನು ಮುಗಿಸುತ್ತೇನೆ. ಧರ್ಮಸ್ಥಳ ಮಹಾಕಾಶೇ ಮಂಜುನಾಥ ಪ್ರಭಾಕರಾನ್ ಪ್ರಾಪ್ತ ಕಾಂತಿ ಸುಧಾಮೂರ್ತಿ ಶ್ರೀ ವೀರೇಂದ್ರೋ ವಿರಾಜತೆ. ಎಲ್ರಿಗೂ ನಮಸ್ಕಾರ. ಮೊದಲಿನಿಂದಲೂ ಶ್ರೀ ಕ್ಷೇತ್ರದ ಮೂಲಕ ಕವಿಗಳಿಗೆ, ಲೇಖಕರಿಗೆ ಉದಾರವಾದ ಪ್ರೋತ್ಸಾಹವನ್ನು ನೀಡ್ತಾ ಬರಲಾಗಿದೆ. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಸಾಹಿತ್ಯದ ಓದು, ಪ್ರಕಟಣೆ ಹೆಚ್ಚಿದೆ ಎನ್ನುವಂಥದ್ದನ್ನು ಪೂಜ್ಯರು ಈಗಾಗಲೇ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಆ ಪ್ರಯತ್ನದ ಒಂದು ಭಾಗವಾಗಿ ಈಗ ಈ ವೇದಿಕೆಯಲ್ಲಿ 3 ಮಹತ್ವದ ಕೃತಿಗಳು ಸಾರಸ್ವತ ಲೋಕಕ್ಕೆ ಸಮರ್ಪಣೆಯಾಗಲಿಕ್ಕಿದೆ. ಆರಂಭದಲ್ಲಿ ಶ್ರೀ SR ವಿಘ್ನರಾಜ್ ಇವರು ರಚಿಸಿದಂಥ ಪ್ರಾಚೀನ ಭಾರತೀಯ ಲಿಪಿಗಳು ಈ ಕೃತಿ. ಶ್ರೀ SR ವಿಘ್ನರಾಜ್ ಅವರು ವೇದಿಕೆಗೆ ಆಗಮಿಸಬೇಕು. ಪೂಜ್ಯ ಧರ್ಮಾಧಿಕಾರಿಗಳು ಈ ಕೃತಿಯನ್ನು ಬಿಡುಗಡೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಭಾರತದ 17 ಪ್ರಾಚೀನ ಲಿಪಿಗಳ ವಿವರಣೆ ಈ ಕೃತಿಯಲ್ಲಿದೆ. ಅವುಗಳ ಇತಿಹಾಸವನ್ನು ಇವರು ಕಟ್ಟಿಕೊಟ್ಟಿದ್ದಾರೆ. ಕೃತಿಯಲ್ಲಿ ತಾಡೋಲೆ, ಕಾಗದ, ಚಿನ್ನ, ಬೆಳ್ಳಿ ಇತ್ಯಾದಿ ಲೇಖನ ಸಾಮಗ್ರಿಗಳ ವಿವರಗಳನ್ನು ಕೂಡ ನೀಡಿದ್ದಾರೆ. ಪೂಜ್ಯ ಹೆಗಡೆಯವರು ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನವನ್ನು ಒಂದು ವಿಶಿಷ್ಟ ಹಸ್ತಪ್ರತಿ ಸಂಗ್ರಹಾಲಯವನ್ನಾಗಿ ಹೇಗೆ ರೂಪಿಸಿದ್ದಾರೆ ಎನ್ನುವಂಥ ವಿವರಗಳನ್ನು ಅವರು ನೀಡಿದ್ದಾರೆ. ವಿದ್ವತ್ ಪರಂಪರಾ ಪ್ರಶಸ್ತಿ ಪುರಸ್ಕೃತ ಶ್ರೀ SR ವಿಘ್ನರಾಜ್ ಇವರಿಂದ ರಚಿತವಾದಂಥ ಪ್ರಾಚೀನ ಭಾರತೀಯ ಲಿಪಿಗಳು ಕೃತಿ. 25,000ಕ್ಕಿಂತ ಹೆಚ್ಚು ಅಧಿಕ ಮುದ್ರಿತ ಪ್ರತಿಗಳಿದ್ದಾವೆ, ಪುಸ್ತಕಗಳಿದ್ದಾವೆ. 6,010 ಹಸ್ತಪ್ರತಿಗಳ ಸಂಗ್ರಹ ಇದೆ. 100 ವರ್ಷಕ್ಕಿಂತಲೂ ಅಧಿಕ ಪ್ರಾಚೀನ ಪುಸ್ತಕಗಳನ್ನು ಅಲ್ಲಿ ಸಂಗ್ರಹಿಸಲಾಗಿದೆ. ಕಲ್ಲಚ್ಚು ಪ್ರತಿಗಳನ್ನು, ಪ್ರಾಚೀನ ಐತಿಹಾಸಿಕ ಮಹತ್ವವುಳ್ಳಂಥ ವೃತ್ತಪತ್ರಿಕೆಗಳನ್ನು, ಪ್ರಾಚೀನ ದಾಖಲೆಗಳನ್ನು ಪ್ರತಿಷ್ಠಾನದಲ್ಲಿ ಸಂಗ್ರಹಿಸಲಾಗಿದೆ. ಬಿಡುಗಡೆವಾದ ಕೃತಿ. ಇದೀಗ ಮುಂದಿನ ಕೃತಿ ಅಂತಾರಾಷ್ಟ್ರೀಯ ಖ್ಯಾತಿಯ ಸಿತಾರ್ ವಾದಕ, ಕ್ಷೇತ್ರದ ಅಭಿಮಾನಿ, ಶ್ರೇಷ್ಠ ಕಲಾವಿದ ಶ್ರೀ ಉಸ್ತಾದ್ ರಫೀಕ್ ಖಾನ್ ಅವರ ಜೀವನ ಚರಿತ್ರೆಗಳನ್ನು
ಪೂಜ್ಯರೀಗ ಬಿಡುಗಡೆ ಮಾಡಲಿಕ್ಕಿದ್ದಾರೆ. 2 ಕೃತಿಗಳು, ಒಂದು ಇಂಗ್ಲೀಷಿನಲ್ಲಿ ಮತ್ತು ಇನ್ನೊಂದು ಕನ್ನಡದಲ್ಲಿ ಮುದ್ರಿತವಾದಂಥ ಕೃತಿಗಳು. ಉಸ್ತಾದ್ ರಫೀಕ್ ಖಾನ್ ಅವ್ರ ಬಗ್ಗೆ ನಾಡಿನ ಶ್ರೇಷ್ಠ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಅವರು ಈ ಪುಸ್ತಕದ ಕೊನೆಯಲ್ಲಿ ಬರೆದಿದ್ದಾರೆ. ರಫೀಕ್ ಖಾನ್ ಯಾವತ್ತೂ ಹಸನ್ಮುಖಿ, ಅವರ ತಾಳ್ಮೆ ಅದ್ಭುತವಾದುದು. ಕೋಪ ತಾಪದಂಥ ಋಣಾತ್ಮಕ ಅಂಶಗಳೇ ಅವರಲ್ಲಿಲ್ಲ. ರಫೀಕರ ಜೀವನದಲ್ಲಿಯೂ ನುಡಿಸುವಿಕೆಯಲ್ಲಿಯೂ ಪಾಸಿಟಿವಿಟಿ ಇದೆ. ಸಹ ಕಲಾವಿದನಾಗಿ ನಾನು ಅದನ್ನು ಚೆನ್ನಾಗಿ ಅರಿತಿದ್ದೇನೆ. ಅವರ ಮನಸ್ಸು ಧನಾತ್ಮಕ ಚೌಕಟ್ಟಿನಲ್ಲೇ ಇರುತ್ತದೆ. ಎಂತಹ ಕಷ್ಟದ ಸ್ಥಿತಿಯನ್ನು ಬಹಳ ತಾಳ್ಮೆಯಿಂದ ಎದುರಿಸುವ ಸಾಮರ್ಥ್ಯ ಅವರಲ್ಲಿದೆ. ಅವರ ಇಂತಹ ಬದುಕನ್ನು ಕನ್ನಡದಲ್ಲಿ ಶ್ರೀ ಶೇಣಿ ಮುರಳಿ ಅವರು ಖಾನ್ ಕಾಂಪೌಂಡ್ ಎನ್ನುವುದಾಗಿ ರೊಮ್ಯಾನ್ಸಿಂಗ್ ದ ಸಿತಾರ್ ಎನ್ನುವ ಹೆಸರಿನಲ್ಲಿ ಇಂಗ್ಲೀಷ್ನಲ್ಲಿ ಹೊರತಂದಿದ್ದಾರೆ. ಈ 3 ಗಣ್ಯರಿಗೆ ಕ್ಷೇತ್ರದ ಪರವಾಗಿ ಗೌರವವನ್ನು ಪೂಜ್ಯರು ಸಲ್ಲಿಸಬೇಕಾಗಿ ವಿನಂತಿ. ಹಾಗೆಯೇ SR ವಿಘ್ನರಾಜ್ ಅವರು ಕೂಡ ವೇದಿಕೆಗೆ ಬಂದು ಕ್ಷೇತ್ರದ ಪರವಾಗಿ ಗೌರವವನ್ನು ಸ್ವೀಕರಿಸಿ. SR ವಿಘ್ನರಾಜ್ ಅವರು ಕೂಡ ಆಗಮಿಸಬೇಕು.